ಇಂದು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ನೋಡೋಣ. ಆಲ್ರೆಡಿ ನಾವು ಕನ್ನಡದಲ್ಲಿ ಈ ಪೂರ್ವ ಪರೀಕ್ಷೆ ಅಂದರೆ ನಿಧಾನಿಕ ಪರೀಕ್ಷೆ, ಅದರ ಪ್ರಶ್ನೆ ಪತ್ರಿಕೆ, ಆಮೇಲೆ ಇರ್ತಕ್ಕಂಥ ಬುನಾದಿ ಸಾಮರ್ಥ್ಯಗಳ ಲಿಸ್ಟನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಸೊ ಬೇರೆ ವಿಷಯಗಳ ಒಂದು ನಿಮಗೆ ವಿಡಿಯೋವನ್ನು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತು ಬಂದ 2023-24 ಎಲ್ಲ ತರಗತಿಗಳಿಗೆ ಪ್ಲೇಲಿಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ಪಡಿಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 10ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿ ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ನೋಡಿ. ಸೊ ಶುರು ಮಾಡೋಣ. ಇವು ಈ ಕೆಳಗೆ ಕೊಟ್ಟಿರೋ ಪ್ರತಿ ಹೇಳಿಕೆಗೂ ಅಥವಾ ಪ್ರಶ್ನೆಗೂ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಲು ನಿಗದಿಪಡಿಸಿರುವ ಜಾಗದಲ್ಲಿ ಬರೀರಿ. ಪ್ರಶ್ನೆ 1, ಇವುಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರದಿಂದ ಕೂಡಿದ ಪದವಿದು ಅಂತ ಕೇಳಿದ್ದಾರೆ. ನಕ್ ನದಿದೆ ಅಂದರೆ ಅದು ಸಜಾತಿ ಆಯಿತು. ಇಲ್ಲಿ ಸಕ್ ತ ಇದೆ, ಅದು ವಿಜಾತಿ. ಭಕ್ ರ ಇದೆ, ಅದು ವಿಜಾತಿ ಆಯಿತು. ಓಕೆನಾ. ಮುಂದಿನ ಪ್ರಶ್ನೆ 2, ಸುತ್ತಿನ ಅವರ ದೇಸಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲ ಗಂಭೀರವಾಗಿಯೇ ಕಾಣಿಸುತ್ತದೆ. ಈ ವಾಕ್ಯದಲ್ಲಿ ಮುಂಡಾಸು ಪದಕ್ಕೆ ಸಮಾನಾರ್ಥಕ ಪದ ಏನು ಅಂತ ಕೇಳಿದ್ದಾರೆ. ಸೊ ಮುಂಡಾಸು ಅಂದರೆ ಪೇಟ, ಅದರ ಅರ್ಥ. ಪ್ರಶ್ನೆ 3, ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಈ ವಾಕ್ಯಕ್ಕೆ ಸೂಕ್ತ ಲೇಖನ ಚಿಹ್ನೆ ಹಾಕಿ ಬರೆದ ವಾಕ್ಯವಿದು ಅಂತ ಕೇಳಿದ್ದಾರೆ. ಅದರಲ್ಲಿ ಸಿ ವಾಕ್ಯ ಬರ್ತದೆ. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಅಂದರೆ ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಅನ್ನುವರಿಗೆ ತಾವೇನು ಮಾಡಬೇಕಾಗಿತ್ತು? ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡಬೇಕಿತ್ತು. ಪ್ರಶ್ನೆ 4, ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ವಾಕ್ಯದಲ್ಲಿ ಪ್ರಗತಿಯನ್ನು ಪದದ ವಿಭಕ್ತಿಯ ಹೆಸರು ಏನು ಅಂತ ಕೇಳಿದರೆ ಪ್ರಥಮವು, ದ್ವಿತೀಯ ಅನ್ನು. ಸೊ ಪ್ರಗತಿ ಅನ್ನೋದಲ್ಲಿ ಏನದ? ಅನ್ನು ಅಂತಕ್ಕಂಥ ಪ್ರತ್ಯಯ ಅಡಗಿಕೊಂಡದ. ಪ್ರಶ್ನೆ 5, ನನಗೆ ಹೇಗೋ ಹಾಗೆ ಪಾಂಡವರಿಗೂ ವಿಧೇಯನಾಗಿರು. ಈ ವಾಕ್ಯದಲ್ಲಿರುವ ನನಗೆ ಅಂತಕ್ಕಂಥ ಪದ ಏನು ಅಂತ ಕೇಳಿದ್ದಾರೆ. ಸೊ ನನಗೆ ಅಂತಕ್ಕಂಥ ಪದ ಅದು ಸರ್ವನಾಮ ಅಂತ ಆಗ್ತದ, ಮೈನ್ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ. 6ನೇ ಪ್ರಶ್ನೆ, ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ್ ಹತ್ತಿದ. ವಾಕ್ಯದಲ್ಲಿರುವ ಬಸ್ ಪದ ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಬಸ್ ಅಂತಕ್ಕಂಥ ಪದ ಇಂಗ್ಲಿಷ್ ಭಾಷೆಯ ಪದ ಆಗದ. ಪ್ರಶ್ನೆ 7, ಬುದ್ಧನೆಂದರೆ ಬೆಳಕು, ಲುಂಬಿನಿಯ ಬನಕೆ ವೈಶಾಖ ಬಂದಂತೆ ಬಾರಯ್ಯ ಬಾರು. ಈ ವಾಕ್ಯದಲ್ಲಿ ವೈಶಾಖ ಪದದ ತದ್ಭವರೂಪ ಏನು ಅಂತ ಕೇಳಿದ್ದಾರೆ. ಸೊ ವೈಶಾಖ ಪದದ ತದ್ಭವರೂಪ ಸೋಸಿ ಬೇಸಗೆ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 8, ಮಲ್ಲಿಗೆಯಲ್ಲದೆ ಸಂಪಗೆ ಈ ಪದ್ಯದ ಸಾಲಿಗೆ ಪ್ರಸ್ತಾರ ಹಾಕಿದ ಸರಿಯಾದ ರೂಪ ಅಂತ ಕೇಳಿದ್ದಾರೆ. ಅದರಲ್ಲಿ ಡಿ ಇದೆ. ಗುರು ಲಘು ಲಘು, ಗುರು ಲಘು ಲಘು, ಗುರು ಲಘು ಲಘು ಅಂತಕ್ಕಂಥ ವಾಕ್ಯ ನಾವು ಪ್ರಸ್ತಾರ ಹಾಕಿದಾಗ ಈ ಥರ ಬರಬೇಕು. ಪ್ರಶ್ನೆ 9, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಸೊ ಇಲ್ಲಿ ವಾಕ್ಯದಲ್ಲಿ ಅಲಂಕಾರ ಅಂತ ಕೇಳಿದ್ದಾರೆ. ಸೊ ಅಂತೆ ಅಂತಕ್ಕಂಥದ್ದು ಉಪಮಾವಾಚಕ ಶಬ್ದ ಬಂದದ. ಸೊ ಏನು ಬರಿಬೋದು? ಉಪಮಾಲಂಕಾರ ಅಂತ ಬರಿಬೋದು. ಪ್ರಶ್ನೆ 10, ಮಾನವನು ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಈ ವಾಕ್ಯದಲ್ಲಿರುವ ಕರ್ಮಪದ ಅಂತ ಕೇಳಿದ್ದಾರೆ. ಸೊ ಬಿ ಗುಣಗಳನ್ನು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕೆಳಗೆ ಕೊಟ್ಟಿರೋ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು 11, 12, 13ನೇ ಪ್ರಶ್ನೆಗಳಿಗೆ ಸರಿ ಹೊಂದುವ ಉತ್ತರವನ್ನು ಆಯ್ಕೆ ಮಾಡಿ. ಸೊ ಗದ್ಯ ಭಾಗ ಏನಿತ್ತಂದ್ರೆ, ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರಿದವು. 1 ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು, ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಸಿ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ, ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಸೊ ಪ್ರಶ್ನೆ ಏನಿದೆ ಅಂತಂದರೆ 11, ಲೇಖಕರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದ್ದು ಯಾವುದು ಅಂತ ಕೇಳಿದ್ದಾರೆ. ಶ್ರೀ ಜಯಪುರದ ಮುಖ್ಯ ಬೀದಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೊ 2ನೇ ಪ್ರಶ್ನೆ 12, ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಡಿ ಇದೆ ನೋಡಿ. ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಹಾಗೆ ಕಾಣಿಸುವುದರಿಂದ. 13ನೇ ಪ್ರಶ್ನೆಗೆ ಹೋಗೋಣ. ಮೇಲಿನ ಗದ್ಯ ಭಾಗದಲ್ಲಿ ಒಂದೊಂದು ಅಂತಕ್ಕಂಥ ಪದ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಒಂದೊಂದು ಅಂತಕ್ಕಂಥದ್ದು ದ್ವಿರುಕ್ತಿ ಆಗ್ತದೆ.
14. ನಮ್ಮ ಶಾಲೆಯ ಮಕ್ಕಳು ಓದು ಬರಹದಲ್ಲಿ ಎತ್ತಿದ ಕೈ. ಸೊ ಎತ್ತಿದ ಕೈ ಅಂದರೆ ಏನು ಅಂತ ಕೇಳಿದರೆ ಪ್ರವೀಣರು, ಜಾಣರು, ಪ್ರತಿಭಾವಂತರು ಅಂತ ನಾವೇನು ಮಾಡ್ಬೋದು, ಬರಿಬೋದು. 15. ತುಂಬಿದ ಕೊಡ ತುಳುಕುವುದಿಲ್ಲ. ಈ ಗಾದೆ ಮಾತಿನ ಅರ್ಥ ಏನು ಅಂತ ಕೇಳಿದರೆ ಸಿ ತಿಳಿದ ಜ್ಞಾನಿಗಳು ಗಂಭೀರವಾಗುತ್ತಾರೆ ಅಂತಕ್ಕಂಥದ್ದು ಬರ್ತದೆ. ಪ್ರಶ್ನೆ 16. ವ್ಯಾವಹಾರಿಕ ಪತ್ರವನ್ನು ಬರೆಯುವ ವಿನ್ಯಾಸ ಕ್ರಮವಿದು ಅಂತ ಕೇಳಿದರೆ ಎ ಅದ ಮೊದಲಿಗೆ ಇಂದ, ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ವಂದನೆಗಳೊಂದಿಗೆ, ದಿನಾಂಕ, ಸ್ಥಳ, ನಂಬುಗೆಯ. 17. ನುಡಿ ಪದದ ಭಿನ್ನಾರ್ಥಕ, ನಾನಾರ್ಥಕ ರೂಪಗಳು ಅಂತ ಕೇಳಿದರೆ ಹೇಳು, ಮಾತು ಅಂತ ಆಗ್ತದೆ. 18ಕ್ಕೆ ಹೋಗೋಣ. ಅಂತರಂಗದಲ್ಲಿ ಅರಿವು ಮೂಡಿದಾಗ ದೈವ ಸಾಕ್ಷಾತ್ಕಾರವಾಗುತ್ತದೆ. ವಾಕ್ಯದಲ್ಲಿ ಬಂದಿರುವ ಅಂತರಂಗ ಪದದ ವಿರುದ್ಧಾರ್ಥಕ ಪದ ಕೇಳಿದರೆ ಸೊ ಅಂತರಂಗ ಬಿ ಬಹಿರಂಗ ಅಂತಾನೆ ಆಗ್ತದೆ. ಸೊ ಪದ್ಯ ಓದಬೇಕು. ಪದ್ಯ ಓದಿದ ನಂತರ ಯಾವ ಛಂದಸ್ಸು ಅಂತ ಕೇಳಿದ್ದಾರೆ. ಪದ ನರಿದು ನುಡಿಯಲಂ ನುಡಿ, ದುದ ನರಿದಾರೆಯಲು ಮಾರ್ಪರ ನಾಡವರ್ಗಳ್, ಚದುರರ ನಿಜದಿಂ ಕುರಿತು, ದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಇದೆ. ಸೊ 4 ಸಾಲುಗಳಿದ್ದಾವೆ. ಸೊ 4 ಸಾಲುಗಳಿದ್ರೆ ಏನಂತೀವಿ, ಕಂದ ಪದ್ಯ ಅಂತೀವಿ. 20ನೇ ಪ್ರಶ್ನೆ. 9ನೆಯ ತರಗತಿಯ ಪಠ್ಯಪುಸ್ತಕದಲ್ಲಿ ಓದಿದ ತತ್ವಪದಗಳು ಪದದ ಸರಿಯಾದ ಕ್ರಮ ಏನು ಅಂತ ಕೇಳಿದರೆ ಇವೆಲ್ಲ ನೋಡಿದರೆ ಸರಿಯಾಗಿ ಯಾವುದಿದೆ ಅಂತಂದರೆ ಡಿ ಅದ. ಸೊ ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೀಬೇಡ ಅಂತಕ್ಕಂಥ ಸಾಲುಗಳಿದಾವಲ್ಲ, ಇದು ತುಂಬಾ ಸರಿಯಾಗಿರ್ತಕ್ಕಂಥದ್ದು ಇದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ 10ನೇ ತರಗತಿಯ ಕನ್ನಡದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಪೋಸ್ಟ್ ಮಾಡಿದ್ದೀವಿ. ಇನ್ನು ಮುಂದೆ ಸೊ ಇದನ್ನು ತಾವು ಲೈಕ್ಗಳನ್ನು ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ 10ನೇ ತರಗತಿಗೆ ಇರತಕ್ಕಂಥ ನಾವು ಹಾಕಿರ್ತಕ್ಕಂಥ ಪ್ರಶ್ನೋತ್ತರ ವಿಡಿಯೋಗಳಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಸೊ ಬೆನಿಫಿಟ್ ಇದ್ದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ರಿಸಲ್ಟ್ ಆಗ್ತದೆ. ಸೊ ಬಹಳಷ್ಟು ಶಾರ್ಟಾಗಿ ಮತ್ತು ವಿತ್ ಹಿಂಟ್ಸ್ಗಳಲ್ಲಿ ನಾವು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ 10ನೇ ತರಗತಿಯ ಬೇರೆ ಬೇರೆ ವಿಷಯಗಳ ವಿಡಿಯೋಗಳಲ್ಲಿ. ಸೊ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂಬ್ತಾ, ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಫೇಸ್ಬುಕ್ ಪೇಜಲ್ಲಿ ತಾವುಗಳು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಸ್ಟಡಿ ವಿತ್ ಪರಶುರಾಮನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನಲ್ಲಿ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿಕೊಡ್ರಿ. ಸೊ ನೀವು ಬೆಲ್ ಐಕಾನನ್ನು ಒತ್ತಿಕೊಂಡಿದ್ರೆ ನಾವು ಹಾಕ್ತಕ್ಕಂಥ ವಿಡಿಯೋದ ನೆಕ್ಸ್ಟ್ ನೋಟಿಫಿಕೇಷನನ್ನು ಫಸ್ಟಾಗಿ ನೀವೇ ಏನು ಮಾಡ್ತೀರಪ್ಪ ಅಂತಂದರೆ ಪಡಿತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.